ಇವತ್ತು ಸಂಡೇ ಆದ್ರೆ ಇನ್ನ ನಾವು ಪೂಜೆ ತೆಗ್ದಿಲ್ಲ. ಅಪ್ಪುಗೆ ಕಟ್ಟೋದಂದ್ರೆ ಇಷ್ಟ ಆಗಲ್ಲ. ನೀನ್ ನೋಡ್ರಿ ಹೆಂಗ್ ಮಾಡ್ತಾನ, ಬಾಳ ಫೆರೋಷಿಯಸ್ ಅಂಕುಡಲ್ಲಿ ಕಟ್ಟಿಗೆ ತೋರ್ಸಾಗ ಮಾತಾ ಕೇಳೋದ್ ನೀನು. ಅವಂದೆಲ್ಲ ನಾಷ್ಟ ಆಗೈತೆ. ಈಗ ನಾವ್ ನಾಷ್ಟ ಮಾಡಕ್ ಹೋಗ್ಬೇಕು. ನಾಷ್ಟ ಯಾರು ಮಾಡ್ತಾರೆ ಏನ್ ಮಾಡ್ತಾರ ಅಂತ ತೋರಿಸ್ತೀವಿ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಬ್ರು ಯಾರೋ ನಾಷ್ಟ ಮಾಡಕ್ ರೆಡಿ ಆಗ್ಯಾರೆ. ಇವನ್ನ ನೋಡ್ರಿ ಹೆಂಗ್ ಮಾಡ್ತಾನಂತ. ನೋಡ್ರಿ ಇವನ್ನ ಎಷ್ಟು ಫೆರೋಷಿಯಸ್ ಆಗ ನೋಡ್ರಿ ಅವ್ನು. ಇವನ್ ಹಿಂಗ ಆಗ್ತಾನ ನಾವ್ ಅನ್ಕೊಂಡಿದ್ದಿಲ್ಲ. ಈಗ ಆಲ್ರೆಡಿ ಇಷ್ಟು ಬಿಗ್ ಆಗ್ಯಾನ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗ್ ಮಾಡ್ತಾನ. ಅಪ್ಪ ಅಲ್ಲಿ ವಿವರ್ಸಿಗೆ ಸ್ಪೀಕ್ ಮಾಡಿ ತೋರ್ಸು. ಸ್ಪೀಕ್ ವಿವರ್ಸಿಗೆ ಸ್ಪೀಕ್ ಮಾಡು. ಸ್ಪೀಕ್ ನೋಡಲ್ಲಿ. ಇವತ್ತಿನ ಮೆನ್ಯೂ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೋಹೆ ಇದೆ. ಯಾಕಂದ್ರೆ ಇವತ್ತು ನಾವು ಅವಲಕ್ಕಿ ಮಾಡ್ತಾ ಇದೀವಿ. ಸಾಯಂಕಾಲ ಬೇರೆ ಕಡೆ ಗೆಸ್ಟ್ ಇನ್ವಿಟೇಷನ್ ಇದೆ. ಊಟಕ್ಕೆ ಸಾಯಂಕಾಲ ಹೋಗ್ತಾ ಇದೀವಿ. ಹೀಗಾಗಿ ಸಾಯಂಕಾಲ ಸೊ ಹೀಗಾಗಿ ಮುಂಜಾನೆ ಪೋಹೆ ಮಾಡಿ ಪೋಹೆ ತಿಂದು ಸಾಯಂಕಾಲ ಹೋಗ್ತಾ ಇದೀವಿ. ಫಸ್ಟ್ ನಮ್ದು ಪೋಹೆಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಆದ ಕೂಡಲೇ ಅವಲಕ್ಕಿ ತೋರಿಸಿದ ಅವಲಕ್ಕಿ ಪೋಹೆ. ನೀನ್ ಇನ್ನ ಮುಂದುವರೆದ ಬಳ್ಳಾರಿ ಭಾಷೆ. ನಾನು ಅವಲಕ್ಕಿ ಅಂತ ಹೇಳಿದ್ದೆ. ಅವಲಕ್ಕಿ ನೋಡಿ ಗೈಸ್, ಇಲ್ಲಿ ಭಾಷೆಗಳು ಬಾಳ ಪ್ರಾಬ್ಲಮ್ ಐತೆ. ಏನ್ ಮಾಡಕ. ಅವಲಕ್ಕಿ ತಗೊಂಡೆ. ಅವಲಕ್ಕಿ ಆದ ಕೂಡಲೇ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ನಮ್ಮ ಮದರ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನಮ್ಮ ಮದರ್ ಇಲ್ಲೆಲ್ಲ ಇಟ್ಟಿದ್ರು. ಇವ್ರು ಸುಮ್ ಹಾಕ್ತಿದಾರ ಅಷ್ಟೇ. ಇವ್ರೇನ್ ದೊಡ್ಡ ಮೇನ್ ಶೆಫ್ ಅಲ್ಲ. ನಮಗೂ ಗುರ್ತ ಬರಂಗಿಲ್ಲ. ಒಬ್ರೇ ಇದ್ದಾಗನ ಮಾಡ್ತಿದ್ರಂತದ್ದು. ಯಾವಾಗ 30 ವರ್ಷದ ಕೆಳಗಿನ ಕತೆ ಹೇಳ್ತಾರ್ರಿ ಅವ್ರು. ಈರುಳ್ಳಿ ಬ್ರೌನ್ ಆಗ್ಬೇಕೀಗ ತಡೀರಿ ಒಂದ್ ಸ್ವಲ್ಪ. ಆಮೇಲೆ ಟೊಮೆಟೊ, ಕೊತ್ತಂಬರಿ, ಆಮೇಲೆ ತೋರಿಸಿದವಲಕ್ಕಿ ಹಾಕೋದು. ಅವ್ರು ಹೇಳ್ತಾ ಇಲ್ಲ, ಬಟ್ ನಾವ್ ಹೇಳ್ತೀವಿ. ಅವ್ರ ಫೋನ್ ಬಂತು ಪಾಪ. ಫೋನ್ ಬಂದ್ರೆ ಜೆಂಟ್ಸ್ ಹೋಗ್ಬಿಡ್ತಾರ. ಒಂದ್ ಅವಲಕ್ಕಿ ಮಾಡಕ್ ಇಷ್ಟು ಜನ ಬರ್ತಾರಂತ ಅನ್ಕೊಂಡಿದ್ದಿಲ್ಲ. ಸುಮ್ನೆ ಗಾಯಿಸಿದೆಲ್ಲ ಟೈಮ್ ಪಾಸ್ ಅಂತ. ನಾವೆಲ್ಲ ಟೀ ಕುಡಿದಿರ ಇಲ್ಲ. ನಾನು ಟೀ ಕುಡಿತೇನೆ. 2 ನಿಮಿಷ ಮುಚ್ಚಿಡ್ರಿ. ಇವ್ರು ಹೇಳಿದ್ದು. ಇವ್ರು ಡೈಲಾಗ್ ಹೇಳ್ತಾರೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಆಯ್ತಾ ಇಲ್ಲ? ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ. ಅದೇ ಕೈ ತೋರಿಸಿ ವಿಡಿಯೋ ಮಾಡ್ತಿದ್ದಾರೆ. ಹಂಗೇನಿಲ್ಲ, ಲೇಡೀಸ್ ಕಟ್ಕೋರಿ ನೆಕ್ಸ್ಟ್ ಟೈಮ್ ಅಂದ್ರೆ ಅಕ್ಕಿ ಎಲ್ಲ ನೋಡ್ರಿ. ಎಲ್ಲ ಫ್ರೈ ಆಯ್ತು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಪೋಹೆಗೆ ಎಣ್ಣೆ, ಸಾಸಿವೆ, ಸಕ್ಕರೆ ಹಾಕಬೇಡ ಅಂತ, ಜೀರಿಗೆ, ಮತ್ತು ಏನು ನಮ್ದು ಹಳದಿ ಪೌಡ್ರು, ಆಮೇಲೆ ಮೆಣಸಿನಕಾಯಿ, ಮತ್ತು ಕೊತ್ತಂಬರಿ, ಉಳ್ಳಾಗಡ್ಡಿ, ಶೇಂಗಾ ಇವೆಲ್ಲ ಹಾಕಿ ಎಲ್ಲ ಹಾಕಿದ್ವಿ. ಫ್ರೈ ಮಾಡಿ ಅದು ಫ್ರೈ ಮಾಡ್ತಿದ್ವಿ. ಫ್ರೈ ಆಯ್ತು. ಈಗ ಟೊಮೊಟೊ ಹಾಕಿದ್ವಿ. ಟೊಮೊಟೊ ಹಾಕಿ ಫ್ರೈ ಆಯಿತು. ಫ್ರೈ ಆದ ಉಪ್ಪು ಆಲ್ರೆಡಿ ಇದ್ರಾಗ ಮಿಕ್ಸ್ ಮಾಡಿದ್ವಿ. ಅವಲಕ್ಕಿ ತೋಸಿ ಮಿಕ್ಸ್ ಮಾಡಿದ್ದೈತೆ. ಉಪ್ಪು ಹಾಕಿನಿ ಆಲ್ರೆಡಿ. ಇದದು ಹೊಸ ಸ್ಟೈಲ್ ಮಾಡ್ತಿದಾರೆ ಅವ್ರು. ಇದ್ರಾಗ ಹಾಕ್ತಾರೆ ಕಲ್ಲುಪ್ಪು. ಇದ್ರಾಗ ಹಾಕಿದಾರೆ ಎಲ್ಲ ಸಣ್ಣ ಉಪ್ಪು ಇದೆ. ಕಲ್ಲುಪ್ಪಿದ್ರೆ ಇದ್ರಾಗ ಹಾಕ್ಬೇಕಂದ್ರೆ ಮೆಲ್ಟ್ ಆಗೋದು. ಹಾಗೆ ನೋಡ್ರಿ ಎಲ್ಲ ರೆಡಿ ಆಗಿದೆ. ಇದನ್ನ ಹಾಕಿ ತಿರುಗಿಸಿ ಆಮೇಲೆ ಸಕ್ಕರೆ ಹಾಕ್ಬೇಡ ಅಂತ ನಾನೇ ಹೇಳಿದ್ದೀನಿ. ಫಸ್ಟ್ ಏನ್ ಹೇಳ್ತಿದ್ದೀನಿ, ಮನ್ನಮ್ ನಿಲವಂಟಿ ಹಾಕೋಗಿದ್ರು. ಇವ್ರಿಗೆ ಹಾಕ್ಬೇಡ ಅಂತ ಹೇಳಿ. ನಂಗೆ ಅಷ್ಟು ಸಕ್ಕರೆ ಬೇಡ ಅನಿಸ್ತದೆ. ಸುಮ್ಮನೆ ಖಾರನೇ ಇರ್ಬೇಕು. ಹಸ್ಬೆಂಡ್ ವೈಫ್ ಇಬ್ರು ಕೂಡ ಮಾಡ್ರಿ. ಬರೀ ವೈಫಿಗೆ ಮಾಡಂತ ಹೇಳ್ಬೇಡ್ರಿ. ಅವ್ರ ಮಕ್ಕಳು ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ಇರ್ತೈತಿ. ಹಸ್ಬೆಂಡ್ ಸ್ವಲ್ಪ ಇಷ್ಟು ಮಾಡ್ರಿ, ನಿಂತೇನಾಗಲ್ಲ.
ಏನೋ ಸ್ವಲ್ಪ ಸಹಾಯ ಮಾಡ್ರಿ ಮಾಡಂತಿಲ್ಲ ಅಟ್ಲೀಸ್ಟ್ ಹೆಲ್ಪ್ ಮಾಡಿ ಇದು ಹೆಲ್ಪೇ ಮತ್ತಿದು ಇಷ್ಟು ಕಲಸೋದು ಮತ್ತೆಲ್ಲ ಕಟ್ ಮಾಡ್ಕೊಟ್ರೆ ಅವ್ರಿಗೂ ಅನಿಸ್ತೈತೆ ನೋಡಪ್ಪ ನಿಂತು ಮಾಡಿದ್ರು ಸ್ವಲ್ಪ ಅಂತ. ಎಲ್ಲ ಕಟ್ ಮಾಡಿ ತೋರ್ಸಾದ್ಮೇಲೆ ಜಸ್ಟ್ ಮಾಡೋದಕ್ಕೇನು. ಈ ಹುಡುಗರಿದ್ರೆ ಓಕೆ, ಮಕ್ಕಳೆಲ್ಲ ಹೋಗಿರ್ತಾರೆ ಎಜುಕೇಶನ್ ಜೊತೆಗಿರ್ಲಿಲ್ಲ ಏನೋ ಆಯ್ತು, ಅವಾಗ ಹಸ್ಬೆಂಡ್ ಸ್ವಲ್ಪ ಮಾಡ್ಬೋದು. ಇವಾಗ ನಾವು ಮಕ್ಕಳಿದ್ದೀವಿ, ಬಟ್ ನಾವು ನಮ್ಮ ಮೈಸನ್ನು ನೋಡ್ಕೋಬೇಕು. ಆದ್ರೂ ನಾ ಹೆಲ್ಪ್ ಆದಷ್ಟು ಇನ್ನು ಮುಂದೆ ಬ್ಲಾಗ್ಸ್ ಅಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ನಾನು ಈಗ ಇಲ್ಲಿ ಬರ್ತಾನೆ ಇರ್ತಿದ್ದೀನಿ, ಕಿಚನ್ ಇಷ್ಟು ಬರ್ತಾನೆ ಇರ್ಲಿಲ್ಲ 3 years ಇವೆಲ್ಲ ಓದುವಾಗ. ಈಗ ಬರ್ತಾನೆ ಇದ್ದೇನೆ ಮೇಲೆ. ಆದಷ್ಟು ರಿಕ್ವೆಸ್ಟ್ ಲೇಡೀಸ್ಗಳಿಗೆ, ಎಸ್ಪೆಷಲಿ ಕಲಿಯೋರಿಗೆ, ಅವ್ರು ಏನಾದ್ರು ಸ್ವಲ್ಪ ಅವ್ರ ಮದರ್ಗೆ ಹೆಲ್ಪ್ ಮಾಡಿದ್ರೆ ಅವ್ರು ಎಷ್ಟೋ ಇದು ಹೆಲ್ಪ್ ಆದ. ತಮ್ಮ ಟೈಮ್ ಬಿಡು ಟೈಮ್ದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಏನೋ ಮಾಡೋದು, ಸ್ವಲ್ಪ ಕಿಚನ್ ಬಂದು ಹೆಲ್ಪ್ ಮಾಡೋರಿಗೆ ಖುಷಿ ಆಗ್ತದೆ. ಅದೇ ಮಾಡ್ತಾ ಹೋದ್ರೆ ಅವ್ರು ಮುಂದೆ ಪರ್ಫೆಕ್ಟ್ ಆಗ್ತಾರೆ. ಮುಂದೆ ಅವ್ರಿಗೆ ಮದುವೆ ಆದ ಕೂಡಲೇ ಅವ್ರ ಮನೆ ಸ್ವಂತ ಮಾಡ್ಕೋಬಹುದಲ್ಲ. ಇಲ್ಲ ನೀವು ಒಬ್ರ ಜಾಬ್ ಮಾಡಕ್ ಹೋದ್ರೆ ಅಲ್ಲಿ ಮಾಡ್ಕೋಬಹುದು. ಅದಕ್ಕೆ ಸಣ್ಣಗಿದ್ದ ನೀವು ಇದ್ದಾಗ ಸ್ವಲ್ಪ ಒಂದು ನಾವಂತೂ ಅದ್ ತಪ್ಪು ಮಾಡಿದೀವಿ, ನಾವು ಒಪ್ಕೋತೀವಿ. ನಾವ್ ಬರೀ ಓದೋದ್ರಾಗೆ ಹೋಗಿ, ಬಟ್ ಈಗ ನಾವು ಚೇಂಜ್ ಆಗ್ತಿದೀವಿ ಗೈಸ್. ಎಲ್ಲಾರು ಚೇಂಜ್ ಆಗ್ಬಹುದು. ಟೈಮ್ ಏನ್ ಯಾವಾಗೂನು ಚೇಂಜ್ ಮಾಡೋದಕ್ ಬೇಡ. ಯಾವಾಗ ಕೂಡ ನಾವು ನಮ್ದು ಹಾಬಿ ಇತ್ತು ನಂಗಳು ಬರ್ತೈತೆ. ಅವ್ರು ಸಣ್ಣವರಿದ್ದ ಮಾಡ್ತಿದ್ರು ಅಂತ ಅಷ್ಟೇ. ಈಗ ನಾವು ದೊಡ್ಡವರಾದ್ಮೇಲೆ ಈಗ ಮಾಡ್ತಿದ್ದಾರೆ. ಮಿಡಲ್ ಮಾಡಿಲ್ಲ ಅವ್ರು ಆಫೀಸ್ ನಲ್ಲಿ ಇರ್ತಿದ್ರು. ಅವ್ರು ನೋಡಿದ್ರು 24 hours. ನೋಡ್ರಿ ಮುಗೀತು ನಮ್ದು ರೆಡಿ. ಇದು ಇವತ್ತಿಂದು ಬ್ರೇಕ್ಫಾಸ್ಟ್. ಆಕ್ಚುಲಿ ಸಂಡೇ ನಾವು ಊಟ ಮಾಡಲ್ಲ, ಅದಕ್ಕೆ ಈವ್ನಿಂಗ್ ಊಟ ಇರೋದ್ರಿಂದ ಮಧ್ಯಾಹ್ನ ಏನ್ ಮಾಡ್ಬೇಕು ವಿಚಾರ ಮಾಡ್ತೀವಿ. ಈಗ ಫಸ್ಟ್ ಇದನ್ನೆಲ್ಲ ತಿಂದು ಮುಗಿಸಿ ನಮ್ಗೆ ಹೊಟ್ಟೆ ತುಂಬಂದ್ರೆ ಮಧ್ಯಾಹ್ನದ ವಿಚಾರ ನೋಡೋದು, ಸ್ವಲ್ಪ ರೆಸ್ಟ್ ಮಾಡೋದು. ಸಾಯಂಕಾಲ ಪ್ರೋಗ್ರಾಮ್ ಹೆಂಗ್ ಹೋಗ್ತೀವಿ ಏನೇನ್ ಮಾಡ್ತೀವಿ ಅದು ತೋರಿಸ್ತೀವಿ. ಸೊ ನಾ ಆಲ್ರೆಡಿ ಹೇಳಿದ್ದೆ ಉಪವಾಸ ಇರುತ್ತೆ ನಾವು ಸಂಡೇ. ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೂ ಒಂದು ವೇ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಉಪವಾಸ ಕಟ್ಟುನಿಟ್ಟು ಮಾಡೋರು ಮಾಡ್ತಾರೆ. ನಾವು ಬಜ್ಜಿ ಮಾಡ್ಕೊಂಡ್ವಿ ಮುಂಜಾನೆ, ಅವಲಕ್ಕಿ ಆಗಿದ್ದರಿಂದ. ಮಧ್ಯಾಹ್ನ ಮತ್ತೇನೋ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಅದನ್ನೇನು ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ಬೋದು. ಈಗ ಸುಮ್ಮ ಇದ್ದಿದ್ರಾಗ ಲಾಸ್ಟ್ ಟೈಮ್ ಇಟ್ಟು ಉಳಿದಿತ್ತಲ್ಲ, ಅದು ಬಜ್ಜಿ ಮಾಡಿದ್ವಿ. ನಾವೆಲ್ಲ ರೆಡಿಯಾಗಿ ಒಂದು ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ವಿ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಹೋಗ್ತಾ ಜೀವನ ಏನೋ ಒಂದು ಹೇಳ್ತೇನೆ ಅಂತ ಹೇಳೋಣ. ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ರೆಕಾರ್ಡ್ ನಾಳೆ ಹೇಳೋದನ್ನ ಇವಾಗ ಹೇಳ್ತೇನೆ ಅಂತ ಹೇಳೋಣ. ಅವನೇನು ಹೇಳ್ತಾನೆ ನೋಡ್ರಿ ಗೈಸ್. ಹೇಳು. ನಂಗೆಲ್ ಬರ್ತದೆ ನಿನ್ ಸ್ಪೀಚ್, ನೀನ್ ಹೇಳ್ಬೇಕು. ಮೈ ನೇಮ್ ಇಸ್ ಅಂತ ಶುರು ಮಾಡು. My name is Jeevan. I don't know 8th one. I am studying. I'm studying UKG. UKG. At Nurture Kids International School. Nurture Kids. Today is 15 August. Every year. Allah, I would like to wish you all a very happy ಏನಿತ್ತು ಅದು happy new year. ಏನಂದ್ರೆ ಏನು ನೀನು ಎದ್ರ ಬಗ್ಗೆ ಹೇಳ್ತಿದ್ದಿ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಷ್ಟೇ ಹೇಳಿದ್ದವ್ರಮ್ಮ. ಇನ್ನು ಥ್ಯಾಂಕ್ ಯು. ಸೊ ಸತ್ಯನಾರಾಯಣ ಪೂಜೆ ಇದ್ದಿದ್ದು, ಅದನ್ನು ನಾವು ಕರೀಲಿ ಸತ್ಯನಾರಾಯಣ ಪೂಜೆ ಅಂತ ಕಿವಿಗೆ ಬಿದ್ದರೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕನ್ನೋ ಟ್ರೆಡಿಷನ್ ಇದೆ. ಸೊ ಅವ್ರು ಕರೆದಿದ್ರು ಕೂಡ ಆ ಥರ ಏನಿಲ್ಲ. ಅವ್ರು ನಮಗೆ ಚೆನ್ನಾಗಿ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್. ಅವರು ಪ್ರತಿ ಇಯರಿಗೆ ಕರೀತಾ ಇದ್ದಾರೆ. ಅವರು ನಮ್ಮ ಮನೆಗೂ ಬಂದು ಹೋಗ್ತಾರೆ. ನಮಗೆ ಇಷ್ಟ ಆಗುತ್ತೆ ಅವ್ರ ಫ್ಯಾಮಿಲಿ ಎಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಅವರು. ಸೊ ನಾವು ಹೋಗ್ತೀನಿ. ನಾನು ಎಸ್ಪೆಷಲಿ ಹಾಗೆಲ್ಲ ಅಟೆಂಡ್ ಮಾಡಲ್ಲ, ಕೆಲವೊಂದು ಫಂಕ್ಷನ್ಸ್ ಅಷ್ಟೇ ಹೋಗೋದು. ನನಗೆ ಕಂಫರ್ಟಬಲ್ ಎಲ್ಲ ಅನಿಸುತ್ತೆ. ಅದು ವೈಬ್ ಆಗಲಿ, ಬಿಹೇವಿಯರ್, ನಾನು ಹೆಂಗೆ ಅವ್ರ ಜೊತೆ ಫ್ಯಾಮಿಲಿ ಥರ ಇರ್ಬೋದು, ಅವ್ರು ನಮ್ಮ ಜೊತೆ ಅದೇ ಥರ ಇರ್ತಾರೆಲ್ಲ ನೋಡೇ ಹೋಗೋದು. ನಾನು ಹಂಗೆಲ್ಲ ಹೋಗಲ್ಲ. ಸ್ವಲ್ಪನ ಚೂಸಿನೇ. ನಮ್ಮ ಪೇರೆಂಟ್ಸ್ ಎಲ್ಲರ ಕಡೆ ಹೋಗಿ ಬರ್ತಾರೆ. ನಾವೊಂದು ಸ್ವಲ್ಪ ನನ್ನ ಹತ್ರ ಯಾರು ಚೆನ್ನಾಗಿ ಇರ್ತಾರೆ, ನಾನು ಒಂದು ಸ್ವಲ್ಪ ಜೋವಿಯಲ್ ನೇಚರ್ ನಂದು, ಅದನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರಲ್ಲ ನಂಗೆ ಅಲ್ಲಿ ಹೋಗೋಕೆ ಇಷ್ಟ ಆಗುತ್ತೆ. ನಂಗೆ ಸ್ವಲ್ಪ ಸ್ಟ್ರಿಕ್ಟ್ ಆ ಥರ ನಂಗೆ ಇಷ್ಟ ಆಗಲ್ಲ ಗೈಸ್, ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ. ಇದು ಸತ್ಯನಾರಾಯಣ ಪೂಜೆಗೆ ಬರ್ತೀವಿ ಅಂಥೇಳಿ ಇಲ್ಲಿ ಬಂದಿದ್ದೀವಿ. ನಮ್ಮ ಮನೆ ಹತ್ರನೇ ಪೂಜೆ ಆಗಿದೆ. ನಾವು ಈಗ ಪ್ರಸಾದ ತೊಗೊಂಡಿದ್ದೀವಿ.
ಸೊ ಇವ್ರ ಬಗ್ಗೆ ಅವರು ಸ್ವಲ್ಪ ಅವರಾಗೆ ಹೇಳ್ತಾರೆ ವಿಡಿಯೋದಲ್ಲಿ. ನಾವು ಏನೋ ಹೇಳಿ ಸ್ವಲ್ಪ ತಪ್ಪು ಹೇಳ್ಬಾರ್ದು ಅಂತ ಅವ್ರ ಡೀಟೇಲ್ಸ್. My name is Varsha Sandesh Shidodkar. I am staying in Kuminpur Nagar and they are my neighbor and we are very close family friends. So they came for my puja today and it is a great pleasure to meet. Thank you. ಇಲ್ಲ, ಇವ್ರ ಹೆಸರು ವರ್ಷ ಅಂತ. ನನಗೆ ಹಾಗೆ ನನ್ನ ಇನ್ನೊಬ್ಳು ಸುನೀತಾ ನನ್ನ ಫ್ರೆಂಡ್ ಜೊತೆಗೆ ಇವ್ರದ್ದು ಇಂಟ್ರೊಡ್ಯೂಸ್ ಆಯಿತು. ಆದರೆ ಸುನೀತಾ ಅಷ್ಟೇ ತುಂಬ ಕ್ಲೋಸ್ ಆಗಿದ್ದಾರೆ. ಈಗ ಸ್ವಲ್ಪ ವರ್ಷ ಆಯಿತು ಅವ್ರ ಫ್ರೆಂಡ್ ಆಗಿ. ಹೀಗೆ ಎವ್ರಿ ಇಯರ್ ನನ್ನ ಪೂಜೆಗೆ ಬಿಡೋದೇ ಇಲ್ಲ, ಕರೀತಾರೆ. ಶಿ ಈಸ್ ಎ ಗುಡ್ ಹಾರ್ಟೆಡ್ ಲೇಡಿ. ಆಮೇಲೆ ನಾವು ಕರೆದಾಗೂ ಬಂದಿದ್ದಾರೆ ನಮ್ಮ ಮನೆಗೆ. ನಾವು ಕರೆದಾಗೂ ವರಮಹಾಲಕ್ಷ್ಮಿ ಯಾವತ್ತೂ ತಪ್ಪಿಸೋದೇ ಇಲ್ಲ. ಸಂಜೆ ಫಸ್ಟ್ ಅವರೇ ವಿಸಿಟ್ ಕೊಟ್ಟಿರ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಇಂಥ ಒಳ್ಳೆ ಫ್ರೆಂಡ್ಸ್ ಅಂತ ನನಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸು. ಆಮೇಲೆ ನಾನು ಯಾರನ್ನೂ ಲೇಡೀಸ್ನ ನನ್ನ ಸಿಸ್ಟರ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ನಮ್ಮ ವಿಡಿಯೋ ಮಾಡಕ್ಕೂ ಸಪೋರ್ಟ್ ಮಾಡಿದ್ದಕ್ಕೆ. No, it's okay. No, you allowed me to do video. That is the more thing. ಇವ್ರನ್ನ ನನ್ನ 9th ಇದ್ದಾಗೆ ನೋಡ್ತಿದ್ದಾರೆ. ಹೌದು, ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಆದ್ರೆ ನಮ್ಮ ಮದರ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ನಾನು ಅವ್ರ 9th ಇದ್ದಾಗೆ ನೋಡ್ತಿದ್ದೇನೆ. ಇದೇನು ಗ್ರೇಟ್ ಅಂದ್ರೆ ಇನ್ನು ಇದೇ ತರ ನಾವು ಕ್ಲೋಸ್ ಆಗಿದ್ದೀವಿ ಅಂತ ಅನ್ನೋದು ನಮ್ಮ ಮದರ್ ಹೇಳ್ತಾರೆ. ಅವ್ರ ಹೆಸರು ಸುನೀತಾ ಶಾನ್ಭಾಗ್ ಅಂತ. ನನಗೊಂಥರ ಟಪ್ಪರ್ವೇರಲ್ಲಿ ಫ್ರೆಂಡ್ ಅಂತಲ್ಲ, ನಾವಿಬ್ರು ಲಾಸ್ಟ್ ಬೆಂಚ್ ಅಲ್ಲಿ ಒಂಥರ ಕಾಲೇಜ್ ಕೂತಿದ್ವಿ. ತುಂಬಾ ಎಂಜಾಯ್ ಮಾಡ್ತಿದ್ವಿ ಆ ಸೆಷನ್ಸ್ನ, ಟಪ್ಪರ್ವೇರ್ ಸೆಷನ್ಸ್. ಆಮೇಲೆ ಈಗ ಏನಾಗ್ತಿತ್ತು, ಆಮೇಲೆ ಅದಾದ್ಮೇಲೆ ಕೂಡ ತುಂಬಾ ಡಿಸ್ಕಷನ್ ಮಾಡಿ ಎಲ್ಲ ಆರ್ಡರ್ಸ್ ಹಾಕ್ತಿದ್ವಿ. ಆಮೇಲೆ ನಮಗೊಬ್ರು ಮ್ಯಾನೇಜರ್ ಗಿರಿಜಾ ಒಮ್ಮದಿ ಅಂತಿದ್ರು. ಅವ್ರು ನಮ್ಮನ್ನ ತುಂಬಾ ಕಾಡಿಸ್ತಿದ್ರು. ತಪ್ಪು ತಿಳ್ಕೊಬೇಡಿ, ನಮ್ಮ ಬ್ಲಾಗ್ ನೋಡ್ತೀರಿ. ಅಲ್ಲ, ತಪ್ಪು ತಿಳ್ಕೊಬೇಡಿ, ಕಾಡಿಸ್ತಿದ್ರು ಅಂದ್ರೆ ತುಂಬಾ ಪ್ರೀತಿಯಾಗಿ ಕಾಡಿಸ್ತಿದ್ರು. ಅಂದ್ರೆ ಅವರು ಒಂಥರ ನಮ್ಮನ್ನ ಇದು ಎನ್ಕರೇಜ್ ಮಾಡ್ತಿದ್ರು ಅಷ್ಟೇ. ಆಮೇಲೇನು ನನಗೆ ಇವ್ರು ಬರೀ ಟಪ್ಪರ್ವೇರ್ ಅಂತಲ್ಲ, ಆಮೇಲೆ ತುಂಬಾ ಮನೆ ವರಮಹಾಲಕ್ಷ್ಮಿ ಮಿಸ್ ಆಗಿದ್ದಾರೆ ಇವರು. ನಾನು ವಿಡಿಯೋ ಮಾಡೋಷ್ಟು ದರ್ಶನ್ ಮಾಡಕ್ ಮಿಸ್ ಆಗಿದ್ದಾರೆ. ಅದಕ್ಕೆ ಆದ್ರೂ ಚೆನ್ನಾಗಿದೆ. ಎಲ್ಲಾನು ಒಂಥರ ಸುಖ ದುಃಖದಲ್ಲಿ ತುಂಬ ಶೇರಿಂಗ್ ಮಾಡಿಕೊಂಡು ಒಂಥರ ಒಂದು ಫ್ಯಾಮಿಲಿ ಫ್ರೆಂಡ್ಗಿಂತ ಜಾಸ್ತಿ ನಾನು ಯಾಕೆ ಸ್ವಲ್ಪ ಲೇಡೀಸ್ ಬೇಗ ಅಂದರೆ ಏನಾದರೂ ಒಂದು ಅಟ್ಯಾಚ್ ಮಾಡ್ತೀನಿ. ಆದರೆ ನನ್ನ ಏಜ್ಗೆ ಇವರು ತಕ್ಕಂಗೆ ನನಗೆ ರಿಯಾಕ್ಟ್ ಮಾಡ್ತಾರೆ. ನನ್ನ ಏಜಿಗೆ ತಕ್ಕಂಗೆ ಮಾಡ್ತಾರೆ, ಅದನ್ನ ಹೇಳು. ನಿನ್ನ ಏಜಿಗೆ ನನ್ನ ಏಜಿಗೆ ತಕ್ಕಂಗೆ ಮಾಡ್ತಾರೆ. ಆದ್ರೂ ಮತ್ತೆ ಮಧ್ಯದಲ್ಲಿ ಕೊರೋನಾದಲ್ಲಿ ತುಂಬ ಗ್ಯಾಪ್ ಆಯಿತು. ಆದರೆ ನನ್ನ ದಿನ ಸಡನ್ನಾಗಿ ಹಿಂಗೆ ಏನೋ ಒಂದು ಫೋನ್ ಕಾಲಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ. ಶಿ ಈಸ್ ಎ ಗುಡ್ ಹಾರ್ಟೆಡ್ ಲೇಡಿ. ಚೆನ್ನಾಗಿದೆ. ಇವನ್ ನಮ್ಮ ಮನೆ ಇವ್ರು ಕೂಡ ಸುರೇಶ್ ಅವ್ರಿಗೆ ಕೂಡ ಅವ್ರು ತುಂಬ ಕ್ಲೋಸ್. ಅಂದರೆ ಎಲ್ಲರಲ್ಲೂ ನಿಮ್ಮ ಹಸ್ಬೆಂಡ್ ಚೆನ್ನಾಗಿಲ್ಲ, ನಮಗೆ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ನನಗೆ ಲೈಫ್ ಆಗ್ತದೆ, ನಮ್ಮ ಬ್ರದರ್ ಇದ್ದಂಗೆ ಅಂತ ತುಂಬ ಒಳ್ಳೆ ಜೀವನ ಬಾಯಿಲೆ. ನನಗಿಂತ ನಾವೆಷ್ಟೇ ಎಲ್ಲರೂ ಬೇರೆಯವ್ರಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಈಗಲೂ ಸರ್ ಅಂತ ಮಾತಾಡ್ತಾರೆ, ಅದೇ ನೆಸೆಸರಿ ಇಲ್ಲ. ಅಣ್ಣ ಅಂತಾನೆ ಮಾತಾಡ್ತೀನಿ. ನೀವು ಬರ್ರಿ, ನೀವು ಹೋಗ್ರಿ ಅಲ್ಲಿ ಹೊರಗಡೆ. ಆಫೀಸ್ ಹೋಗ್ತೀನಿ. ನಾನು ಆಫೀಸರ್ ಇರ್ತಲ್ಲ, ಅವ್ರು ಯಾವಾಗಲೂ ಗಣೇಶ ಟಪ್ಪರ್ವೇರ್ ನಮ್ಗೆ ಕಣ್ಸಲ್ಮೆಂಟ್ ಕೊಟ್ಟು ಮುಂದೆ ಹೋಗೋರು. ಅಷ್ಟೊಂದು ಅವ್ರಿಗೆ ಅಂದರೆ ಏನೂ ಇದಿಲ್ಲ, ಈಗೋ ಇಲ್ಲ. ನೀವು ಅಷ್ಟು ನೀವು ನಂಗೆ ಬರ್ತಾರ ಸಿಸ್ಟರ್ ಥರ. ಅಯ್ಯೋ, ಹೌದು, ನಿಜ. ನೈಸ್ ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಹೋಗ್ತಿದ್ರೆ ಸೊಸೆ ಮಾಡ್ಕೊಂತಿದ್ದೆ. ಮಕ್ಕಳ ಆಸೆ ಬೇರೆ ಇರುತ್ತೆ. ಅವ್ರು ಹೇಳಿದ್ದಿಲ್ಲ ನಿಮಗೆ ಅಷ್ಟೇ ನಡೀತದೆ. ಬೇರೆ ಯಾಕೋ ನಾನು ಬೇರೆ ಕಡೆ ಹೋಗ್ಬಿಟ್ಟಿಲ್ಲ, ನಾನು ಬೇರೆ ಪೇರೆಂಟ್ ಹಿಂಗೆ ಅಡಾಪ್ಷನ್ ತಗೊಂಡ್ಬಿಡ ಅಂತ ಹೇಳ್ತೀನಿ ಅಂತ. ಹೌದೌದು, ನಾನೇ ತಗೋತೀನಿ ಬಿಡಿ. ಮದುವೆದ ವಿಚಾರ ಇಲ್ಲ, ಅಡಾಪ್ಷನ್ ವಿಚಾರ ಬಂದದ್ ನಮಗೆ. ಥ್ಯಾಂಕ್ ಯು. ನಾವು ಲಿಂಕ್ ಕಳಿಸ್ತೀವಿ, ನಮ್ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಮಾಡಿಸ್ತೀನಿ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಅವಳಿಗೆ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು. ನಾನೇನು ನನ್ನ ಏಜಿಗೆ ಸೊ ಈಗ ನಾವು ಒಳ ಪೂಜೆಯಿಂದ ಹೊರಗೆ ಬಂದಿದ್ದೀವಿ. ಅದಕ್ಕೆ ನಾವು ಈಗ ಕೆಳಗೆ ಹೋಗಿ ಏನಿದೆ ಮೆನ್ಯೂ ನೋಡಿ
ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆಮೇಲೆ ಸ್ನ್ಯಾಕ್ಸ್ ತಿಂದು ಏನೇನಿದೆ ನೋಡಿ ಆಮೇಲೆ ಯಾರಾದರೂ ಸಿಕ್ಕರೆ ಮತ್ತೊಂದು ಸಲ ಮಾತಾಡಿಸಿ ಈ ವ್ಲಾಗ್ನ ನಾ ಇಲ್ಲಿ ಎಂಡ್ ಮಾಡಿದ್ರೂ ನಾಳೆ ಕಂಟಿನ್ಯೂ ಮಾಡ್ತೀನಿ. ಭರ್ತೇಶನ್ ಅವ್ರನ್ನ ಹೆಂಗನ ಮಾಡಿ ಕರೆಸಿ ನಾಳೆ ಅದನ್ನು ಎಂಡ್ ಮಾಡಬೇಕಂತಿದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಗೈಸ್. ಇದು ನಮ್ಮ ಮೋಹನ್ ಕುಮಾರ್ ಅಂತ ನಮ್ಮ ವೆಲ್ ವಿಷರು ಸಿನ್ಸ್ ನಮ್ಮ ಅಪಾಯಿಂಟ್ಮೆಂಟಿಂದ ಪರಿಚಯ 2001 ಪರಿಚಯ ಮತ್ತು ವೆಲ್ ವಿಷರು ಮತ್ತು ಯಾವುದಾಗನ ಜಗಾಡ್ತಿದ್ರೆ ಇವತ್ತು ಯಾವಾಗ ಮತ್ತು ಕ್ಲೋಸ್ ಫ್ರೆಂಡು ಮೇಡಮ್ ಕ್ಲೋಸ್ ಫ್ರೆಂಡು ಅವ್ರು ಎಷ್ಟು ಸ್ಮಾಲ್ ಅಂಬಾನಿ ಇದ್ರು ಸುದ ಅವ್ರ ಅಂಬಾನಿ ಇರಲಿ ನಮ್ಗೆ ತೋರಿಸ್ಕೊಳಂಗಿಲ್ಲ ಹೊರಗೆ ವೆರಿ ಕಾಮನ್ ಆಗಿರ್ತಾರೆ. ಗುಡ್ ಆರ್ಟ್ ಐತೆ. ಸೊ ಮೋನಲ್ ಹಾಗೆ ಇದ್ದಾರೆ. ಸೊ ಅದಕ್ಕಾಗಿ ಸೊ Momo, baca sama. Mommy, Momo, 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 Momo. Good boy, good boy, good boy, good boy. Momo, good boy, good boy. Baca sama. ಪಚ್ಚ ಬೇಕು ಪಚ್ಚ ಸುಮ್ಮನೆ ಪಚ್ಚ ಬೇಕು ಸುಮ್ಮನೆ ಮಾಡ್ಬಾರ್ದು. ಪಚ್ಚ ಹೋಗು ಸಾಕು ಪಚ್ಚ. ಸೊ ಈಗ ನಮ್ಮ ವ್ಲಾಗಲ್ಲಿ ಎಷ್ಟೋ ಜನ ಇಷ್ಟಪಟ್ಟಿರೋ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿಂದ ಹೋಗಿದ್ರೆ ನಾವು ಕೊನೆ ಬಿಡಲಿಲ್ಲ. ಅವ್ರನ್ನ ಜಕ್ಕೊಂಡಾದ್ರೂ ಕರ್ಸ್ಕೊಂಡಿವಿ. ಇವತ್ತು ನಾವು ಅವ್ರನ್ನ ಬಿಡಲ್ಲ, ಇವತ್ತಂದ್ರೆ ಅವ್ರನ್ನ ಬಿಡಲ್ಲ ನಾವು ಅಂತೇಳಿ ಈಗ ನಾವು ಅವ್ರಿಗೆ ರಾಖಿ ಕಟ್ತೀವಿ. ನಿಮಗೆ ಗೊತ್ತಾರ ಯಾರಂತ. ಬಿ ಬಾಸ್ ಅಂತೇಳಿ ಅವ್ರ ಮಾಮಿ ಅವರಿಗೆ ಕರೀತಾರೆ. ಮಾಮಿ ನೋಡಲ್ಲಿ ಬಿ ಬಾಸ್. ಆಮೇಲೆ ನೀನ್ ಇಷ್ಟ ಅಂತ ಹೇಳ್ದಲ್ಲ ಡಿ ಬಾಸ್, ನಮ್ಮನೆ ಬಿ ಬಾಸ್ ಅಂತ ಹೇಳ್ದಲ್ಲ ನೀನು. ಅಲ್ಲಿ ತೋರ್ಸ ಜಗಳ ಮಾಡ್ತಿದಾರ ಒಬ್ರು ಮೇಲೆ ತೋರ್ಸ. ಸಾಯಂಕಾಲ ಮತ್ತೆ ಎಲ್ಲ ಹೋಗ್ತೀವಿ ಅದು ತೋರಿಸ್ತೀವಿ. ಈಗ ಜಸ್ಟ್ ರಾಖಿ ಕಟ್ಟೋ ಕ್ಲಿಪ್ಪಿಂಗ್ ಹಾಕ್ತೀವಿ. ಆಮೇಲೆ ಅದನ್ನ ನಾವು ಯಾವ್ದೋ ವೀಕೆಂಡ್ ಪ್ಲಸ್ ವೀಕ್ ಡೇ ಅಂತೇಳಿ ಒಟ್ಟು ನಾಳೆ ಅದು ಹಾಕ್ತೀವಿ ಈ ವ್ಲಾಗ್ನ. ನೀವು ಅಜ್ಜಿಗಾದ್ರೆ ಅಪ್ಪಗೆ ಹಚ್ಚಿನಲ್ಲ ಬೇರೆ ಸುಮ್ಮನೆ ಹಚ್ಚಿ ಅಷ್ಟೇ. ಅವಾಗಲೇ ನಿಂಗಿಲ್ಲ ಅವತ್ತೇ ಕಟ್ತೀವಿ ಒಂದ್ಸಲ ಅಷ್ಟೇ. ಎಷ್ಟೊಂದಿದ್ದಾವಲ್ಲ ಮತ್ತೆ ನೀವು ಬಿಚ್ಚಿಯಲ್ಲ. ಅಣ್ಣಕ್ಕ ಕಟ್ಟಿದ್ಲು, ನಾನು ಕಟ್ಟಿದೆ, ನಿನ್ನ ಫ್ರೆಂಡ್ ಯಾರು ಕಟ್ಟಿದೆ, ರಶ್ಮಿ ಕಟ್ಟ ಎಲ್ಲ ಬಿಚ್ಚಿದೀಯಲ್ಲ ನೀನು. ನಮಸ್ಕಾರ. ಹಿಂಗೆ ಕೊಟ್ಟಿನಿ. ಗುಡ್ ಬಾಯ್. ಅಷ್ಟು ಕಲ್ತೀಯ ಅಷ್ಟು ತಿನ್ಬಿಡು. ಏನೋ ಸುಮ್ಮನೆ ಸುಮ್ಮನೆ ಹೆಂಗೆ ಮಾಡೋದು. ಆಯ್ತು ಸಣ್ಣ ನಾನು ಮಾಡಲ್ಲ. ಅದು ಎಲ್ಲರಿಗೂ ಅಲೌಡ್ ಮಾಡಬೇಡಲ್ಲ. ಕೂತಾರಂತ ಮಾಡಬೇಡ. ಏ ಹಂಗ್ಯಾಕೆ ಮಾಡ್ತೀರಿ? ಬ್ಯಾಡ ಅಂತ ಹೇಳಕ್ಕೆ ಆದ್ರು ನಿಮಗೂ ಮಾಡ್ರಿ. ನೆಕ್ಸ್ಟ್ ಇಯರ್ ಫೋನಾಗ ಬರ್ಬೇಕು ನೋಡ್ಕೊತ. ಸೊ ಈ ಔಟ್ಫಿಟ್ ನಾನು ಮಿಂಟ್ರಾಯಿಂದ ತರಿಸಿರೋ ಜಂಪ್ ಸೂಟ್ ಬ್ಲ್ಯಾಕ್ ಅನಾಕ್ ಕಂಪನಿದು. ಅಫೋರ್ಡಬಲ್ ರೇಟ್ ಇದೆ. ಇದನ್ನು ನಾನು ಆಲ್ಮೋಸ್ಟ್ ಮಿಂಟ್ರಲ್ಲೇ ತರಿಸಿರೋದು. ಅದು ಲಾಸ್ಟ್ ಹಾಕ್ಕೊಂಡಿದ್ದು ಅದು ರೆಡ್ದು ಕಾರ್ಡ್ ಸೆಟ್ಟನು. ಇವೊಂದು 4-5 ಈ ಟೈಪ್ ಎಲ್ಲ ಮಿಂಟ್ರಾಯಿಂದ ತರಿಸತ್ತೇನೆ. ಅದು ಕಂಫರ್ಟೇಬಲ್ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲೂ ಇದೆ. Sorry, it's DJ. ನಾವು ಸಣ್ಣ ಸ್ಯಾಂಡಲ್ ಹೇಳಿದ ಮೆನ್ಯೂ ಇದು ಕಾರ್ನ್ ಬಾಸ್ಕೆಟ್ಟು, ಆಮೇಲೆ ಕುಲ್ಚಾ,
ಆಮೇಲೆ ಬಾಜಿ ಹೆಸರು ನನಗೆ ಬರ್ತಾಯಿಲ್ಲ ನನಗೀಗ, ಅದು ಇನ್ನೊಂದು ಸಲ ಹೇಳ್ತೀನಿ ಕರೆಕ್ಟಾಗಿ. ಆಮೇಲೆ ನಾವು ಇದು ಟೇಬಲ್ ಮೊದಲೇ ಬುಕ್ ಮಾಡಿದ್ವಿ, ರಿಸರ್ವ್ ಮಾಡಿದ್ದಕ್ಕೆ ನಮಗೆ ವಿಂಡೋ ಹತ್ರ ಸಿಕ್ಕಿತ್ತು. ಇದು ನಮಗೆ ಫೇವ್ರೇಟ್ ಸ್ಪಾಟ್ ಇದು. ವಿಂಡೋ ಅಪೋಸಿಟ್ ಕೊಡೋದು, ನಾವು ಯಾವಾಗ ಹೋದ್ರೂ ಬಾಳೆ ಅರಸಿಂದ ಇಲ್ಲೇ ಕೊಡ್ತೀವಿ. ಆಫ್ಟರ್ನೂನ್ ವ್ಯೂ ಚೆನ್ನಾಗಿರುತ್ತೆ, ನೈಟು ಚೆನ್ನಾಗಿರುತ್ತೆ. ಒಂಥರ ಅದು ಕಾರ್ನರ್ ಸೀಟ್ ಚಲೋ ಇದೆ ವೈಬ್. ಆಮೇಲೆ ಇದು ಥಾಯ್ ಬೇಸಿಲ್ ರೈಸ್ ಒಂದು ಹೇಳಿದ್ವಿ, ಅದು ನೈಟ್ ಈ ಥರ ಚೆನ್ನಾಗಿತ್ತು ಆ್ಯಂಬಿಯನ್ಸಲ್ಲಿ. ಸಂಡೇಲಿ ಯಾವಾಗೂ ನಾವು ಫಸ್ಟೇ ಫೋನಲ್ಲಿ ಬುಕ್ಕಿಂಗ್ ಮಾಡಿದ್ದಕ್ಕೆ ನಮಗೆ ಸ್ಪಾಟ್ ಸಿಕ್ಕಿತ್ತು, ಇಲ್ಲಾಂದರೆ ಸಿಗಲ್ಲ. ಇದು ನಮಗೆ ಫೇವ್ರೇಟ್ ಸ್ಪಾಟ್ ಇರೋದ್ರಿಂದ ಬುಕ್ ಮಾಡಿದ್ವಿ ನಾವು. 25 ವರ್ಷ ಸರ್ವಿಸ್ 20 ವರ್ಷ ಸರ್ವಿಸ್. ನಾನು ಡಿಪಾರ್ಟ್ಮೆಂಟ್ ನಾನು ಒಂದು 25 ವರ್ಷ ಆಯ್ತು ಡಿಪಾರ್ಟ್ಮೆಂಟ್. ಯಾವ್ದೋ ಒಂದು ಫಂಕ್ಷನ್ ಇದ್ರು ಸನ್ನಿನ್ ಸೆಂಟರ್ದಿಂದ ನಾವು ಎಲ್ಲ ಯಾವ್ದೋ ಸನ್ನಿನ್ ಸೆಂಟರ್ ಆರ್ಡರ್ ಮಾಡಿದ್ವಿ. 25 ವರ್ಷ ಹಿಂದೆ ಏನು ಟೆಸ್ಟ್ ಇತ್ತಲ್ಲ, ಸನ್ನಿನ್ ಸನ್ ಸೇಮ್ ಟೆಸ್ಟ್ ಇನ್ನೂ ಇವತ್ತು ಹಂಗೆ ಇದೆ. ನಮ್ಮ ಆಫೀಸ್ ಇಂದ ಯಾವ್ದೋ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಯಾವ್ದು ಫಂಕ್ಷನ್ ಆಗಲಿ ಯಾವುದೇ ಇದ್ರು ಬಿ ನಾವು ಇಲ್ಲೇ ಆರ್ಡರ್ ಮಾಡ್ತಿದ್ವಿ. ಈಗ ಯಾರು ಚೀಫ್ ಕಮಿಷನರ್ ಬಂದ್ರು, ಚೇರ್ಮನ್ ಬಂದ್ರು ಸುಮ್ಮನೆ ಇಲ್ಲಿ ಟೆಸ್ಟ್ ಎಲ್ಲಿ ತಗೊಂಡ್ಬಂದಿರೋ ಅಂತ ಹೇಳ್ತಾರೆ. ಅಷ್ಟು ಟೆಸ್ಟ್ ಇದೆ, ಅದೇ ಮೇಂಟೈನ್ ಮಾಡಿದ್ದಾರೆ. ಬೇರೆ ಕಡೆ ಇಲ್ಲ ಟೆಸ್ಟ್ ಮತ್ತೆ ಇನ್ನು ಆರಾಮ್ ಮತ್ತೆ ಮೇಲೆ ಬಂದು ತಳಗೆ 2 ಕಡೆ ಫ್ಲೋರ್ ಇದೆ. ತಳಗೆಲ್ಲ ಫ್ಯಾಮಿಲಿ ಕೊಡ್ಬೋದು. ಇಲ್ಲಿ ಚೆನ್ನಾಗಿ ಅನ್ಸುತ್ತೆ ನಾವು ಬಂದಿದ್ವಿ. ಮತ್ತೆ ಅಗದಿ ದೊಡ್ಡ ಸರ್ವಿಸ್ ಚೆನ್ನಾಗಿದೆ, ಫ್ಯಾಮಿಲಿ ಬರೋಕ್ ಚೆನ್ನಾಗಿದೆ. ಪ್ಲಸ್ ಇದು ವೆರೈಟಿ ಬಿ ಚೆನ್ನಾಗಿದೆ, ಮತ್ತೆ ಟೇಸ್ಟಿ ಇದೆ. फूड क्वालिटी ಚೆನ್ನಾಗಿದೆ. आपको क्या लगता है इधर काम करके आप शेयर कर सकते हैं? इधर का देखा हमारे को जो फूड का क्वालिटी है ना, इधर देखो पे किधर पे नहीं, जो फूड हम लोग इतना 40 साल से जो हम लोग फूड का जो क्वालिटी का मेंटेनेंस रखा है वही सेम फूड है पूरा सब. मेरा स्टाफ भी पूरा स्टाफ ही है. ಇವರು ಅಂಕಲ್ ಬಂದಾಗ ನಮಗೆಲ್ಲ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಬಟ್ ಎಲ್ಲಾರು ಇಲ್ಲಿ 15-20 years ಅಂತೂ ಇಲ್ಲೇ ಇದೆ ಫಿಕ್ಸ್. ಅಂದ್ರೆ ಇಲ್ಲೇ ಗೊತ್ತಾಗತ್ತೆ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ. ಮಿಡಲ್ ಆಫ್ ದಿ ಸಿಟಿನೂ ಇದೆ, ಪ್ಲಸ್ ಕ್ಲೀನ್ನೆಸ್ ಇದೆ. ಮತ್ತು ಯಾರು ಬಂದ್ರು ಫ್ಯಾಮಿಲಿಗೆ ಸಪ್ಲೈ ಚೆನ್ನಾಗಿ ಕೊಡ್ತಾರೆ, ಪ್ಲಸ್ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಅದಕ್ಕೆ ಫ್ಯಾಮಿಲಿ ಬಂದು ಕ್ಯೂ ಆಗಿ ನಿಂತಿರ್ತಾರೆ. ಹೌದು, ನ್ಯೂ ಇಯರ್ ದಿನ ಅಂತೂ ಬಹಳ ರಶ್ ಇದೆ. ನಾವ್ ಯಾವಾಗ ಬಂದ್ರು ಇಲ್ಲಿ ಬುಕ್ಕಿಂಗ್ ಹೆಲ್ಪ್ ಮಾಡ್ತಾರೆ, ಅದು ರೆಕಗ್ನೈಸ್ ಮಾಡಿ. ಅದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಇಲ್ಲಿ ನಮ್ ವಿಡಿಯೋದಲ್ಲಿ ಬಂದಿದ್ದಕ್ಕೆ. ಇದೇ ತರ ನಮಗೆ ಬರ್ತಾ ಇದು ಹೆಲ್ಪ್ ಮಾಡ್ರಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದು ನೈಟ್ ವ್ಯೂ. ನಾವು 11 ಗಂಟೆಗೆ ವಾಪಸ್ ಮನೆಗೆ ಬಂದ್ವಿ. ಇದು ಡ್ಯೂರೇಷನ್ ಇಷ್ಟ ಇರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಲಾಗ್ ಬರುತ್ತೆ ಸಂಕಷ್ಟಿ, ಅದು ವೀಕ್ ಡೇದು, ಅದು ನೋಡ್ರಿ.